ಸರ್ಕಾರಿ ಖರಾಬ್ ಜಾಗದಲ್ಲಿ ಹೊಲಕ್ಕೆ ಹೋಗದಂತೆ ಅಡ್ಡ ಕಂದಕ ತೋಡಿ ತೊಂದರೆ ನೀಡುತ್ತಾ ಇದ್ದ ಸ್ಥಳವನ್ನ ತಹಶೀಲ್ದಾರ್ ಜೆ ನಿಸರ್ಗ ಪ್ರಿಯ ಗುದ್ದು ತೆರವು ಉಳಿಸಿ ಗ್ರಾಮಸ್ಥರು ಓಡಾಡುವ ರಸ್ತೆಗೆ ಅವಕಾಶ ಮಾಡಿಕೊಟ್ಟರು. ತಾಲೂಕಿನ ಕಸಬಾ ಹೋಬಳಿ ಸತ್ಯಗಾಲ ಕಾವಲ್ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಸರ್ಕಾರಿ ಗೋಮಾಳ ಒಟ್ಟು ವಿಸ್ತೀರ್ಣದಲ್ಲಿ 684.1 ಗುಂಟೆ ಇದ್ದು, ಈ ಭಾಗದಲ್ಲಿ ಸುತ್ತಮುತ್ತಲೂ ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ ಜನಾಂಗದವರೇ ಹೆಚ್ಚು ಇದ್ದು, ದರ್ಖಾಸ್ ಮೂಲಕ ಮಂಜೂರಾಗಿ ಸಂಬಂಧಿಸಿದ ದಾಖಲೆ ಪಡೆದು ಬೇಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಬಂಗಾರ ಬೋವಿ, ಕೃಷ್ಣ ಬೋವಿ, ಚಲುವರಾಜ ಸೇರಿದಂತೆ 3 ಮಂದಿ ರೈತರು ಜಮೀನು ಒಟ್ಟು 8 ಎಕರೆ ವಿಸ್ತೀರ್ಣ ಇದ್ದು, ಈ ಜಮೀನಿಗೆ ಆರಂಭದ ದಿನಗಳಿಂದಲೂ ಸಹ ಹೊಂದಾಣಿಕೆಯಿಂದ ರೂಢಿಗತ ರಸ್ತೆ ಮಾಡಿಕೊಂಡು ಜಮೀನಿನಲ್ಲಿ ಬೇಸಾಯ ಮಾಡಲಾಗ್ತಾ ಇತ್ತು. ಆದರೆ ಹಿರಿಯ ಮುಖಂಡರೊಬ್ಬರು ಮರಣ ಹೊಂದಿದ ಹಿನ್ನೆಲೆಯಲ್ಲಿ ಆತನ ಮಕ್ಕಳು ಮತ್ತು ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರಾದ ಕುಮಾರ್, ಕಮಲಮ್ಮ, ಮಂಜುಳಮ್ಮ, ಶಾರದಾ, ವಸಂತ, ಸಂಗೀತ, ಶಶಿಕಲಾ, ಕವಿತಾ, ತಂಗರಾಜ್, ಮರಿಯಮ್ಮ, ಡಿ ಶಿವರಾಜ್, ಮುರುಗೇಶ್, ರಾಜಾಜಿ ಸೇರಿದಂತೆ ಇನ್ನೂ ಹಲವಾರು ಸೇರಿ ನಮ್ಮ ಹೊಲಕ್ಕೆ ಹೋಗದಂತೆ ಅಡ್ಡಲಾಗಿ ರಸ್ತೆಯನ್ನ ಕಂದಕ ತೋಡಿ ತೊಂದರೆ ನೀಡುತ್ತಾ ಇರುವುದರಿಂದ ಕಳೆದ 4 ವರ್ಷಗಳಿಂದ ಬೇಸಾಯ ಮಾಡಲು ಆಗ್ತಾ ಇಲ್ಲ ಎಂದು ತಹಶೀಲ್ದಾರ್ ಅವರಿಗೆ ದೂರನ್ನ ನೀಡಿದ್ರು. ಈ ಜಮೀನಿನ ಬೇಸಾಯವನ್ನೇ ಅವಲಂಬಿಸಿ ಸಹಕಾರ ಸಂಘಗಳಲ್ಲಿ ಸಾಲ ಪಡೆದು ಕೊಳವೆ ಬಾವಿ ತೋಡಿಸಿ ರಿಪೇರಿಗೆ ಬಂದಿದೆ. ಇವುಗಳನ್ನು ರಿಪೇರಿ ಮಾಡಿಸಲು ಹಾಗೂ ಜನ ಜಾನುವಾರು ಓಡಾಡಲು ಅಡ್ಡಪಡಿಸುತ್ತಾ ಇರುವ ಪರಿಣಾಮ ಯಾವುದೇ ಕೃಷಿ ಚಟುವಟಿಕೆ ಮಾಡಲಾಗದೆ ಪಾಳು ಬಿಡಲಾಗಿದೆ ಎಂದು ಗ್ರಾಮದ ಮುಖಂಡ ಗೋಪಾಲ ಮತ್ತು ಜಮೀನು ಮಾಲೀಕರಾದ ಬಂಗಾರ ಬೋಯಿ, ಕೃಷ್ಣ ಬೋವಿ, ಚಲುವರಾಜು ತಮ್ಮ ದೂರಿನಲ್ಲಿ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ. ಈ ದೂರನ್ನ ಆಧರಿಸಿ ತಹಶೀಲ್ದಾರ್ ಅವರು ಕೊಡ್ತಾ ಇರುವ ತೊಂದರೆಯನ್ನ ಸರಿಪಡಿಸಲು ಶನಿವಾರ ತಾಲೂಕು ತಹಶೀಲ್ದಾರ್ ಅವರಿಗೆ ಜೆ ನಿಸರ್ಗ ಪ್ರಿಯ ಮುಂದಾಗಿ ಸ್ಥಳಕ್ಕೆ ಆಗಮಿಸಿ ಭೂಮಾಪನ ಹಾಗೂ ಪೊಲೀಸ್ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆತಂದು ಅಳತೆ ಮಾಡಿ ತೆರವು ಮಾಡಿಸುವಲ್ಲಿ ಯಶಸ್ವಿಯಾದರು. ಭೂಮಾಪನ ಇಲಾಖೆಯ ತಾಲೂಕು ಭೂಮಾಪಕರಾದ ನಾರಾಯಣಸ್ವಾಮಿ ಮತ್ತು ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಪಾಂಡುರಂಗ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರಾದ ಗೋಪಾಲ, ಬಂಗಾರ ಬೋವಿ, ಕೃಷ್ಣ ಬೋವಿ, ಚಲುವರಾಜ್, ಮಣಿ, ಪ್ರಕಾಶ್, ಅಜಿತ್ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರಮೇಶ್, ಪ್ರಜಾಪವರ್ ಟಿವಿ, ಪಿರಿಯಾಪಟ್ಟಣ. ಈ ಮೂಲೆಯಲ್ಲಿ ಏನು ಬೆಳೆದೇ ಇಲ್ಲ. ಕ್ರಾಸ್ ಆಗಿ ಬರುತ್ತೆ. ಇಲ್ಲಿ 12 ಅಡಿ ಅಷ್ಟೇ ಮಾರ್ಕ್ ಮಾಡ್ತಾರೆ. ಏನು ಎಷ್ಟು ಹೋಯ್ತದಪ್ಪ ಹೋದ್ರೆ ಅರ್ಧ ಗುಂಟೆನೂ ಹೋಗಲಿ. ಅರ್ಧ ಗುಂಟೆ ಎಲ್ಲಿ ಹೋಗುತ್ತೆ ಇದು ಮಾರ್ಕ್ ಮಾಡಿದ್ರೆ ಏನೊಂದು 10 by 10 ಹೋಗಲ್ಲ ನಿಮ್ದು. ಒಂದು ಮುಂದಕ್ಕೆ ಆ ಕಡೆ ಇದು ವ್ಯವಸಾಯ ಮಾಡೋದು ನೀವು ಆಮೇಲೆ ಕ್ಲೀನ್ ಮಾಡ್ಕೊಂಡಿರೋದಿಲ್ಲ. ನಾನು ಈಗ ನಾನು ಹೇಳ್ತಾ ಇಲ್ವಾ, ನೀವು ಪರ್ಮಿಷನ್ ತಗೊಳ್ಳೋದು ಕ್ವೈರಿ ಮಾಡಿದ್ಯಾ, ಅದು ನಿಮ್ಮ ಜಮೀನು ನಿನ್ನ ಗ್ರಾಂಟ್ ಆಗಿರೋ ಜಮೀನು ಒಳಗೆ ಬಂದ್ರೆ ನಾನು ಗ್ರಾಂಟ್ ಕ್ಯಾನ್ಸಲೇಷನ್ ಮಾಡಿಸ್ತೀನಿ, ಬರೀತೀನಿ ನಾನು. ಈಗ ನಿಮಗೂ ತೊಂದರೆ ಆಗೋದು ಬೇಡ, ಯಾರಿಗೂ ತೊಂದರೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತಾನೆ ಹೇಳ್ತಾ ಇದ್ದೀನಿ. ಏನು ನೀವೊಂದು 20 by 20 ಏನೊಂದು 200 ಸ್ಕ್ವೇರ್ ಫೀಟ್ ಜಾಗಕ್ಕೆ ನೀವು ಸುಮ್ಮನೆ ಹೆಂಗ್ ಮಾಡ್ಕೊಂಡು ಹೋದ್ರೆ ಇನ್ನು ಓಡಾಡ್ಬೇಕಾಯ್ತು. ಒಳ್ಳೆ ವ್ಯವಸಾಯ ಮಾಡೋ ಜಮೀನೇ ಬಿಟ್ಬಿಟ್ಟಿದೀವಿ. ಆವತ್ತು ಗ್ರಾಮಸ್ಥರು ಈಗ ಸರ್ವೇರ್ ಹೇಳ್ತಾ ಇಲ್ವಲ್ಲಪ್ಪ, ನಿಮ್ಗೆ ಆಗಿರೋದು 4 ಎಕರೆ, ಅದರಲ್ಲಿ 10 ಗುಂಟೆ ಎಕ್ಸಸ್ ಪೊಸಿಷನ್ ಇದೆ. ಅದೇ ನಿಮ್ಮ ಜಮೀನಲ್ಲಿ ಎಕ್ಸಸ್ ಇರೋದ್ರಲ್ಲಿ ಬಿಟ್ಟಿರೋದು. ಈಗ ಬಿಟ್ಟಿದ್ದೀರಾ, ಒಳ್ಳೇದಾಗ್ಲಿ. ನಿಮ್ಮ ಊರಲ್ಲಿ ನಿಮಗೆ ಒಳ್ಳೆ ಹೆಸರು ಬರಲಿ. ಈ ಜಾಗ ಏನು ಉಪಯೋಗ ಬರಲ್ಲ. ಅದನ್ನೇಪ್ಪ ಹಿಂಗೆ ಹೋಗೋದು. ತಗ್ಸಲ್ಲಪ್ಪ, ಮೂಲೆ ಅಷ್ಟೇ. ಮೂಲೆ ಹಾಕಲ್ಲ, ಕಂಬ ಈ ಕಂಬ ಜಾಯಿನ್ ಮಾಡಿ ಇದೊಂದು ಕಂಬ ತಗೋ ಸಾಕು. ಒಂದು ಕಂಬ ತೆಗಿ ಅಷ್ಟೇ. 3 ಕಂಬ ತೆಗಿ, 1 2 3 ಕಂಬ ತೆಗಿ ಸಾಕು. ತೆಗೆದು ಒಳಗಡೆ ಹಾಕೊಳ್ಳಿ ಅಷ್ಟೇ. ಹೋಗುತ್ತೆ. ನಿನ್ನೆ ಜಾಸ್ತಿ ಬಿಡು ಅಂತ ಕೇಳ್ತೀನಿ. ಅಲ್ಲ ಆ ಕಡೆ ಯಾವ ದಾರಿ ಐತಂತಪ್ಪ?